ಸಿಎಂ ಸಿದ್ದರಾಮಯ್ಯಗೆ ಮೂಡ ಸಂಕಷ್ಟ ಎದುರಾಗಿದ್ದು ಪ್ರಾಸಿಕ್ಯೂಷನ್ ಎದುರಿಸುವುದಕ್ಕೆ ಹೇಗಿದೆ ಸಿದ್ಧತೆ? ಯಾವೆಲ್ಲ ಅಂಶಗಳನ್ನ ಉಲ್ಲೇಖಿಸುತ್ತಾರೆ ಸಿಎಂ ಸಿದ್ದರಾಮಯ್ಯ? ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರಿಗೆ ಮೂಡ ಸಂಕಷ್ಟ ಎದುರಾಗಿದೆ. ಹಾಗಾದ್ರೆ ಪ್ರಾಸಿಕ್ಯೂಷನ್ ಎದುರಿಸೋದಕ್ಕೆ ಏನೆಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ? ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ? ಒಂದ್ ಕಡೆ ರಾಜಕೀಯವಾಗಿ, ಮತ್ತೊಂದ್ ಕಡೆ ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡಬೇಕು, ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ. ಈ ಹಿನ್ನೆಲೆಯಲ್ಲೇ ಕಾನೂನು ತಜ್ಞರು ಕೊಟ್ಟಿರುವ ಸಲಹೆ ಏನು? ಸಿಎಂ ಪ್ರಾಸಿಕ್ಯೂಷನ್ ಫೈಟ್ ರೂಪುರೇಷೆ ಯಾವ ರೀತಿಯಾಗಿದೆ? ಈ ರೂಪುರೇಷೆಯನ್ನ ಹೇಗೆ ಸಿದ್ಧಪಡಿಸಲಾಗಿದೆ? ಪ್ರಾಸಿಕ್ಯೂಷನ್ ಫೈಟ್ ನ ಕಂಪ್ಲೀಟ್ ರಿಪೋರ್ಟ್ ಅನ್ನ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ನಾವು ನಿಮ್ಗೆ ಕೊಡ್ತಾ ಇದ್ದೀವಿ. ದೋಸ್ತಿ ವಿರುದ್ಧ ಜೋಡೆತ್ತಿನ ಪ್ಲಾನ್ ಯಾವ ರೀತಿಯಾಗಿದೆ? ಆ ಪ್ಲಾನ್ ಅನ್ನ ಬುಡಮೇಲು ಮಾಡೋದಕ್ಕೆ ಸರ್ಕಾರ ಕೈಗೊಂಡಿರುವಂತಹ ಪ್ರತಿತಂತ್ರ ಏನು? ನ್ಯೂಸ್ 18 ನಲ್ಲಿ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತಾ ಹೋಗ್ತೀವಿ. ಪ್ರಾಸಿಕ್ಯೂಷನ್ ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ. ಪ್ರಾಸಿಕ್ಯೂಷನ್ ಎದುರಿಸೋದಕ್ಕೆ ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ? ಕಾನೂನು ತಜ್ಞರ ಜೊತೆ ಏನೆಲ್ಲ ಚರ್ಚೆಗಳನ್ನ ಮಾಡಲಾಗಿದೆ? ಮೈಸೂರಿನಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ? ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಜೊತೆ ಈಗ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್, ಅದೇ ರೀತಿಯಾಗಿ ಮುನಿರಾಜು, ಮೈಸೂರಿನಿಂದ ಆನಂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಈ ಎಲ್ಲಾ ಆಂಗಲ್ ಅಲ್ಲೂ ಕೂಡ ಇವರಿಂದ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರು. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಬೆನ್ನಲ್ಲೇ ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ಕೂಡ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಕೊಟ್ಟ ಸಂದೇಶ ಏನು? ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಹೈಕಮಾಂಡ್ ಏನು ಅಭಯ ಕೊಟ್ಟಿದೆ? ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಪ್ರತಿಪಕ್ಷಗಳು ಒತ್ತಾಯ ಮಾಡ್ತಾ ಇದೆ. ಇನ್ನೊಂದು ಕಡೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದೆ ರಾಜ್ಯಪಾಲರಿಂದ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಪರವಾಗಿ ಗಟ್ಟಿಯಾಗಿ ನಿಂತಿದೆಯಾ? ನಿನ್ನೆ ರಾತ್ರಿ ಮಲ್ಲಿಕಾರ್ಜುನ ಖರ್ಗೆ ಜೊತೆಗೆ ಸಿಎಂ ಚರ್ಚೆ ಮಾಡಿದ್ದಾರೆ. 1 ಗಂಟೆಗೂ ಹೆಚ್ಚು ಕಾಲ ಸಮಾಲೋಚನೆಯನ್ನ ನಡೆಸಲಾಗಿದೆ. ಸಿಎಂ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಇದ್ರು. ಮೂಡ ಕೇಸ್ ಬಗ್ಗೆ ಕಂಪ್ಲೀಟ್ ವರದಿಯನ್ನ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನೀಡಿದ್ದಾರೆ. ಸಿದ್ದರಾಮಯ್ಯಗೆ ಈ ಸಂದರ್ಭದಲ್ಲಿ ಹೈಕಮಾಂಡ್ ಬೆಂಬಲಕ್ಕೆ ನಿಂತಿದೆ. ನಿಮ್ಮ ಪರವಾಗಿ ನಾವಿದ್ದೇವೆ, ನಿಮ್ಮ ಬೆಂಬಲಕ್ಕೆ ಪಕ್ಷ ಇದೆ ಅನ್ನುವಂತಹ ಭರವಸೆಯನ್ನ ಹೈಕಮಾಂಡ್ ನೀಡಿದೆ. ಏನೇ ಆದರೂ ಕಾನೂನು ಹೋರಾಟ ನಡೆಸುವಂತೆ ಸಲಹೆಯನ್ನ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ನಾಳೆಯೇ ಕೋರ್ಟ್ಗೆ ಸಿಎಂ ಪರ ಅರ್ಜಿ ಸಲ್ಲಿಕೆಯಾಗತ್ತೆ. ಪ್ರಾಸಿಕ್ಯೂಷನ್ ಅನ್ನ ರದ್ದುಗೊಳಿಸಬೇಕು ಅಂತ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗತ್ತೆ. ನಾಳೆಯೇ ಅರ್ಜಿ ಸಲ್ಲಿಸೋದಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಕಾನೂನು ತಜ್ಞರು ಮಾಡ್ತಾ ಇದ್ದಾರೆ. ಈಗಾಗಲೇ ಕಾನೂನು ತಜ್ಞರು ಇದಕ್ಕೆ ಬೇಕಾದ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದ್ದು, ಸಿದ್ದರಾಮಯ್ಯ ಅವರು ನಿನ್ನೆ ನಿರಂತರವಾಗಿ ಕಾನೂನು ತಜ್ಞರ ಜೊತೆ ಸಮಾಲೋಚನೆಯನ್ನ ಮಾಡುದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ನೋಟಿಸ್ ಪತ್ರ ಸಿಕ್ಕಿದಂತಹ ಬೆನ್ನಲ್ಲೇ ಈಗಾಗಲೇ ಸಿಎಂ ವಿರುದ್ಧ ಆರೋಪ ಕೇಳಿ ಬಂದಿದ್ದು, ಆ ಒಂದು ಆರೋಪಕ್ಕೆ ಸಂಬಂಧಪಟ್ಟ ಹಾಗೇನೆ ಈಗ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿರೋದು. ಆದ್ರೆ ಈಗ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ಪಕ್ಷ ನಿಂತಿದೆ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡುವ ಅಗತ್ಯ ಇಲ್ಲ. ಡಿಕೆಶಿ ಮೂಲಕ ಸಂದೇಶವನ್ನ ರವಾನಿಸಿದ್ದಾರೆ ವರಿಷ್ಠರು. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ರಾಜೀನಾಮೆಯನ್ನ ನೀಡಬಾರದು, ಕೊಡುವಂತಹ ಅಗತ್ಯ ಇಲ್ಲ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಮಾಸ್ ಲೀಡರ್. ಕೆಳಗಿಳಿಸಿದ್ರೆ ಅಹಿಂದ ವರ್ಗದ ಸಿಟ್ಟಿಗೆ ಗುರಿಯಾಗಬೇಕಾಗತ್ತೆ. ಇತರೆ ರಾಜ್ಯಗಳ ಚುನಾವಣೆಯ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ. ಹಾಗಾಗಿ ಇಡೀ ಪಕ್ಷ ಅವರ ಪರವಾಗಿ ನಿಲ್ಬೇಕಾಗತ್ತೆ. ರಾಜೀನಾಮೆಯನ್ನ ಕೊಡುವಂತಹ ಪ್ರಶ್ನೆನೇ ಇಲ್ಲ, ತೆಗೆದುಕೊಳ್ಳುವ ಪ್ರಶ್ನೆಯೇ ಇಲ್ಲ. ಪಕ್ಷದಲ್ಲಿ ಬಣ ರಾಜಕೀಯದ ಕಿಚ್ಚು ಉಲ್ಬಣ ಆಗುವ ಆತಂಕ ಕೂಡ ಇದೆ ರಾಜ್ಯಪಾಲರ ವಿರುದ್ಧವೇ. ಈ ಹಿನ್ನೆಲೆಯಲ್ಲಿ ಕಾನೂನು ಸಮರವನ್ನ ಮಾಡಬೇಕು. ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಂತಿದೆ ಪಕ್ಷ.
ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಈಗಾಗಲೇ ಏನಾಗಬಹುದು? ಹೈಕಮಾಂಡ್ ರಾಜೀನಾಮೆಯನ್ನು ಏನಾದರೂ ಪಡ್ಕೊಳ್ಬಹುದಾ ಮುಜುಗರದಿಂದ ತಪ್ಪಿಸಿಕೊಳ್ಳುವ ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಕುತೂಹಲ ಚರ್ಚೆಗಳಿತ್ತು. ಆದ್ರೆ ಹೈಕಮಾಂಡ್ ಈಗ ಅಭಯ ನೀಡಿದೆ, ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬಾರ್ದು ಅಂತ. ಹೈಕಮಾಂಡ್ ಸಂದೇಶ ಏನು? ಹೈಕಮಾಂಡ್ ಯಾವ ರೀತಿಯಾಗಿ ಹೋರಾಟ ಮಾಡೋದಕ್ಕೆ ಈಗ ಸೂಚನೆ ಕೊಟ್ಟಿದೆ? ನವಿತಾಜರಿ, ಈ ಹಿಂದೆ ಯಡಿಯೂರಪ್ಪ ವಿರುದ್ಧ ಕೂಡ ಈ ಥರದ ಆರೋಪ ಬಂದ ಸಂದರ್ಭದಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡ್ತಾರೆ. ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟ ಬಳಿಕ ಸುಮಾರು 10 ತಿಂಗಳ ಬಳಿಕ ಯಡಿಯೂರಪ್ಪನವರು ರಾಜೀನಾಮೆಯನ್ನು ಕೊಡ್ತಾರೆ. ಅಂದರೆ ಲೋಕಾಯುಕ್ತಲ್ಲಿ ರಾಜ್ಯದಲ್ಲಿ ಡಿನೋಟಿಫಿಕೇಶನ್ ಸೇರಿದಂತೆ 2 ಚಾರ್ಜ್ ಶೀಟ್ಗಳು ರೆಡಿ ಆಗುತ್ತೆ. ಚಾರ್ಜ್ ಶೀಟನ್ನು ಕೋರ್ಟಿಗೆ ಹಾಜರುಪಡಿಸ್ತಾರೆ. ಕೋರ್ಟಿಗೆ ಹಾಜರುಪಡಿಸಿದ ನಂತರ ಅಂದಿನ ನ್ಯಾಯಮೂರ್ತಿ ಆಗಿರ್ತಕ್ಕಂಥ ಸುಧೀಂದ್ರ ರಾವ್ರವರು ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಸೂಚನೆಯನ್ನು ಕೊಡ್ತಾರೆ. ಅಂದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ತಕ್ಷಣ ಅವತ್ತು ಕೂಡ ಯಡಿಯೂರಪ್ಪನವರು ರಾಜೀನಾಮೆಯನ್ನು ಕೊಟ್ಟಿರಲಿಲ್ಲ. 10 ತಿಂಗಳ ಬಳಿಕ ಚಾರ್ಜ್ ಶೀಟ್ ಆದ ಬಳಿಕ ಕೋರ್ಟಿಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ ಮತ್ತು ಸುಧೀಂದ್ರ ರಾವ್ರವರು ಈ ಸೂಚನೆಯನ್ನು ಕೊಟ್ಟ ಬಳಿಕ BS ಯಡಿಯೂರಪ್ಪನವರು ತಮ್ಮ ರಾಜೀನಾಮೆಯನ್ನು ಸಲ್ಲಿಸ್ತಾರೆ. ಅದೇ ರೀತಿ ಈಗ ಪ್ರಾಸಿಕ್ಯೂಷನ್ಗೆ ಕೇವಲ ಅನುಮತಿಯನ್ನು ಮಾತ್ರ ಕೊಟ್ಟಿರತಕ್ಕಂಥದ್ದು, ತನಿಖೆಗೆ ಯಾವುದೇ ರೀತಿ ಅನುಮತಿಯನ್ನು ಕೊಟ್ಟಿಲ್ಲ. ಹಾಗಾಗಿ ಇದೇ ಅಕ್ಟೋಬರ್ 21 ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನ್ಯಾಯಮೂರ್ತಿ ಗಜಾನನ್ ಭಟ್ ರವರು ಆದೇಶವನ್ನು ಕಾಯ್ದಿರಿಸಿರ್ತಕ್ಕಂಥದ್ದು. ಹಾಗಾಗಿ ಇದು ಲೋಕಾಯುಕ್ತ ತನಿಖೆಗೆ ಆದೇಶವನ್ನು ಮಾಡಬಹುದು. ತನಿಖೆಯ ನಂತರ ಚಾರ್ಜ್ ಶೀಟ್ ನಂತರ ಮುಂದಿನ ಬೆಳವಣಿಗೆ ನಡೆಯಬಹುದು ಎಂಬ ಮಾತು ಕೂಡ ಕೇಳಿಬಂದಿದೆ. ಸದ್ಯ ಇದೀಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ತಕ್ಷಣ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಪಡೆದರೆ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಅಪರಾಧಿ ಮತ್ತು ಇದು ಕಾಂಗ್ರೆಸ್ನ ಭ್ರಷ್ಟಾಚಾರ ಅಂತೇಳಿ ಸ್ವತಃ ಹೈಕಮಾಂಡ್ ಒಪ್ಪಿಕೊಂಡಂತಾಗುತ್ತೆ ಎಂಬ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳಿಗೆ ಯಾವುದೇ ಕಾರಣ ಕೂಡ ರಾಜೀನಾಮೆ ಕೊಡಬಾರದು ಮತ್ತು ಕಾನೂನು ಹೋರಾಟಕ್ಕೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೈಕೋರ್ಟ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿರ್ತಕ್ಕಂಥ ಅನುಮತಿಯನ್ನು, ಅಂದರೆ ಯಾಕಂತೇಳಿದ್ರೆ ಅಲ್ಲಿ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ಅನುಮತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದು ಸಿವಿಲ್ ಮ್ಯಾಟರ್ ಆಗಿರ್ತಕ್ಕಂಥದ್ದು ಮತ್ತು ಯಾವುದೂ ಕೂಡ ನೇರವಾಗಿ ಬ್ರೈಬರಿ ಕಂಡಿಲ್ಲ ಮತ್ತು ಮುಖ್ಯಮಂತ್ರಿಗಳು ಇಲ್ಲಿ ಹಣವನ್ನು ತೆಗೆದುಕೊಂಡಿರುವಂಥದ್ದು ಮತ್ತು ಹಣವನ್ನು ಕೊಟ್ಟಿರುವಂಥದ್ದು ಮತ್ತು ಅಥವಾ ಪತ್ರವನ್ನು ಬರೆದಿರುವಂಥದ್ದು ಇಲ್ಲಿ ನೇರವಾಗಿ ಕಂಡು ಬಂದಿರದೇ ಇರುವಂಥದ್ದು. ಈ ಎಲ್ಲ ಕಾರಣಗಳನ್ನ ಇಟ್ಕೊಂಡು ಮತ್ತು ರಾಜ್ಯಪಾಲರು ಅನುಮತಿ ಕೊಡೋ ಮೊದಲು ಇದು ರಾಜಕೀಯ ಪ್ರೇರಿತ ಆಗಿರ್ತಕ್ಕಂಥದ್ದು. ಈ ಹಿಂದಿನ ಹಲವಾರು ಪ್ರಕರಣಗಳು, ಅದು HD ಕುಮಾರಸ್ವಾಮಿ ಇರುವಂಥದ್ದು, ಬಿಜೆಪಿಯ ನಿರಾಣಿ ಇರತಕ್ಕಂಥದ್ದು, ಶಶಿಕಲಾ ಜೊಲ್ಲೆ ಇರತಕ್ಕಂಥದ್ದು, ಯಾರಿಗೂ ಕೂಡ ಅನುಮತಿಯನ್ನು ಕೊಟ್ಟಿಲ್ಲ. ಆ ಮುಖಾಂತರ ಇದು ದೆಹಲಿ ನಾಯಕರ ಷಡ್ಯಂತ್ರದ ಭಾಗ ಅಂತೇಳಿ ನಾಳೆ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಪ್ರಾಸಿಕ್ಯೂಷನ್ ಅನುಮತಿಯನ್ನು ರದ್ದು ಮಾಡುವಂತೆ ಹೈಕೋರ್ಟ್ಗೆ ರಿಟರ್ನ್ ಹಾಕಲಿರುವಂಥದ್ದು. ಈ ಒಂದು ವಕಾಲತ್ತನ್ನ ಪ್ರಖ್ಯಾತ ವಕೀಲರಾಗಿರ್ತಕ್ಕಂಥ ಅಭಿಷೇಕ್ ಮನು ಸಿಂಘಿ ಮತ್ತು ಕಪಿಲ್ ಸಿಬಲ್ ರವರು ವಾದ ಮಾಡಲಿಕ್ಕೆ ಈಗಾಗಲೇ ತೀರ್ಮಾನವನ್ನು ಮಾಡಿರುವಂಥದ್ದು. ಮತ್ತೊಂದು ಕಡೆ ಇದು ಅಕ್ಟೋಬರ್ 21ರಂದು ಈಗಾಗಲೇ ಎಲ್ಲ ಒಂದು ಕಡೆ ಇದು ಈಗಾಗಲೇ ಲೋಕಾಯುಕ್ತಕ್ಕೆ ದೂರನ್ನು ದಾಖಲಿಸಿ FIR ಅನ್ನು ದಾಖಲಿಸಿ ತನಿಖೆಗೆ ಬಹುತೇಕ ಆದೇಶ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಒಟ್ಟಾರೆ ಮುಖ್ಯಮಂತ್ರಿಗಳು ಇದೀಗ ಹೈಕೋರ್ಟ್ಗೆ ಇಡೀ ಪ್ರಕರಣವನ್ನ, ಅಂದರೆ ಅನುಮತಿ ಕೊಟ್ಟಿರ್ತಕ್ಕಂಥ ರದ್ದು ಮಾಡುವಂತೆ ಅರ್ಜಿಯನ್ನು ಹಾಕಲಿಕ್ಕೆ ತೀರ್ಮಾನವನ್ನು ಮಾಡಿರುವಂಥದ್ದು. ಆ ಮುಖಾಂತರ ಎಲ್ಲ ಒಂದು ಕಡೆ ಸದ್ಯ ತಮ್ಮ 42 ವರ್ಷದ ರಾಜಕೀಯ ಜೀವನದಲ್ಲಿ ಇದೊಂದು ಕಪ್ಪು ಚುಕ್ಕೆ ಅಂತೆಲ್ಲ ಕೂಡ ಹೇಳಲಾಗ್ತಿದೆ. ಆಪ್ತರ ಮಾತು ಕೇಳಿ ಮುಖ್ಯಮಂತ್ರಿಗಳ ಹಾಳಾದ್ರೆ ಎಂಬ ಚರ್ಚೆ ಕೂಡ ಮೈಸೂರಿನಲ್ಲಿ ನಡೀತಿರುವಂಥದ್ದು. ಅದು ಕೆ ಮರಿಗೌಡ ಇರುವಂಥದ್ದು ಅಥವಾ ಈ ಇಡೀ ಪ್ರಕರಣದಲ್ಲಿ ಎಲ್ಲ ಒಂದು ಕಡೆ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಬೈರ್ತಿ ಸುರೇಶ್ ಅಂತವರು ಕೂಡ ದಾರಿ ತಪ್ಪಿಸಿದ್ರು ಅಂತೇಳಿ ಗಂಭೀರ ಆರೋಪಗಳು ಕೂಡ ಕೇಳಿ ಬಂದಿರುವಂಥದ್ದು. ಸದ್ಯ ಮುಖ್ಯಮಂತ್ರಿಗೆ ಇದೀಗ ಪ್ರಾಸಿಕ್ಯೂಷನ್ ಎಂಬ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಹಾಗಾಗಿ ಕೋರ್ಟ್ ಮೊರೆ ಹೋಗಲಿಕ್ಕೆ ತೀರ್ಮಾನ ಮಾಡುವಂಥದ್ದು, ಒಟ್ಟಾರೆ ಕಾನೂನಾತ್ಮಕವಾಗಿ ಮತ್ತು ರಾಜಕೀಯವಾಗಿ ಹೋರಾಟ ಮಾಡಲಿಕ್ಕೆ ತೀರ್ಮಾನ ಮಾಡುವಂಥದ್ದು. ನಾಳೆ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಿರ್ತಕ್ಕಂಥ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಗಳಲ್ಲಿ ಕಾಂಗ್ರೆಸ್ನ ನಾಯಕರುಗಳು, ಸಂಸದರುಗಳು, ಸಚಿವರುಗಳು ಜಿಲ್ಲಾಧಿಕಾರಿಗಳಿಗೆ ಈ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿರುವ ವಿಚಾರ ಸಂಬಂಧಪಟ್ಟಾಗೆ ಪತ್ರವನ್ನು ಕೊಡ್ತಿರ್ತಕ್ಕಂಥದ್ದು ಮತ್ತು ರಾಷ್ಟ್ರಪತಿಗಳ ಇಮೇಲ್ ಮುಖಾಂತರ ರಾಜ್ಯಪಾಲರ ನಡೆಯ ವಿರುದ್ಧ ದೂರನ್ನು ಕೂಡ ಕೊಡ್ತಿರುವಂಥದ್ದು. ಒಟ್ಟಾರೆ ಕಾನೂನಾತ್ಮಕವಾಗಿ ಮತ್ತು ರಾಜಕೀಯ ಹೋರಾಟಕ್ಕೆ ಮುಖ್ಯಮಂತ್ರಿಗಳು ತೀರ್ಮಾನವನ್ನು ಮಾಡಿರುವಂಥದ್ದು. ನವಿತಾ ಜೈನ್, ಪ್ರಾಸಿಕ್ಯೂಷನ್ ವಿರುದ್ಧ ಸಿಎಂ ಸಮರ ಹೇಗಿದೆ? ಲಾಯರ್ ಸಿದ್ದರಾಮಯ್ಯ ಪ್ಲಾನ್. ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಾವು ಕೊಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಈಗಾಗಲೇ ನಿಮಗೆ ಗೊತ್ತಿದೆ, LLB ಮಾಡಿದ್ದಾರೆ. ಲಾಯರ್ ಕೂಡ ಆಗಿದ್ದಂತಹ ಸಿದ್ದರಾಮಯ್ಯ ಅವರು ಎಲ್ಲಾ ರೀತಿಯ ಕಾನೂನಾತ್ಮಕವಾಗಿ ಏನೆಲ್ಲ ಆಗಬೇಕು ಅವೆಲ್ಲದರ ಬಗ್ಗೆ ಚಿಂತನೆಯನ್ನ ಮಾಡ್ತಾರೆ. ಅದೇ ರೀತಿಯಲ್ಲಿ ಮುನ್ನಡೆಯುವಂತಹ ಪ್ಲಾನ್ ಕೂಡ ಮಾಡಿದ್ದಾರೆ. ಈಗಾಗಲೇ ಸೆಕ್ಷನ್ 17A ಈ ಅಡಿಯಲ್ಲಿ ತನಿಖೆಗೆ ಅನುಮತಿಯನ್ನ ರಾಜ್ಯಪಾಲರು ಕೊಟ್ಟಿರುವಂತದ್ದು. ಇದರ ಮೂಲಕ ಪೊಲೀಸ್ ತನಿಖೆ ಅಥವಾ ಲೋಕಾಯುಕ್ತಕ್ಕೆ ಕೇಸನ್ನ ನೀಡಲಾಗುತ್ತೆ, ವರ್ಗಾವಣೆಯಾಗುತ್ತೆ. ಈಗಾಗಲೇ ಮೈಸೂರು ಲೋಕಾಯುಕ್ತದಲ್ಲಿ ಕೇಸನ್ನ ದಾಖಲಿಸಲಾಗಿದೆ. ಹೀಗಾಗಿ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿರುವಂತಹ TJ ಅಬ್ರಹಾಂ ಅವರು ಒಂದಷ್ಟು ದಾಖಲೆಗಳನ್ನು ಕೂಡ ಕೊಟ್ಟಿದ್ದಾರೆ. ಅವರು ಕೊಟ್ಟಿರುವಂತಹ ದೂರಿನ ಮೇಲೆ ಕೇಸನ್ನ ದಾಖಲಿಸಿ ತನಿಖೆ ಮಾಡುವ ಸಾಧ್ಯತೆ ಇದೆ.
ಭಾರತೀಯ ನ್ಯಾಯ ಸಂಹಿತೆ 218 ಅಡಿಯಲ್ಲಿ ತನಿಖೆ ಮಾಡಬೇಕಾಗತ್ತೆ. ಕೋರ್ಟ್ ಮೊರೆ ಹೋಗೋದಕ್ಕೆ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ನಾಳೆ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸುವುದಕ್ಕೆ, ಅಂದ್ರೆ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರಲ್ಲ ಅದನ್ನ ರದ್ದುಗೊಳಿಸಿ ಅಂತ ಹೇಳಿ ಅರ್ಜಿ ಸಲ್ಲಿಸೋದಕ್ಕೆ ಸಿಎಂ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಪ್ರಾಸಿಕ್ಯೂಷನ್ಗೆ ತಡೆ ಕೋರಿ ಅರ್ಜಿಯನ್ನ ಸಲ್ಲಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಹಾಗಾದ್ರೆ ಸೆಕ್ಷನ್ 17A ಅಡಿಯಲ್ಲಿ ಈಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಏನ್ ಹೇಳುತ್ತೆ ಈ ಸೆಕ್ಷನ್ 17A ಅಂತ ನೋಡೋದಾದ್ರೆ, ಜನಪ್ರತಿನಿಧಿಗಳ ತನಿಖೆಗಾಗಿ ಇರುವಂತಹ ಸೆಕ್ಷನ್ 17A ನೇರವಾಗಿ ಪೊಲೀಸರಿಂದ ಇಲ್ಲಿ ತನಿಖೆ ಮಾಡೋದು ಅಸಾಧ್ಯ ಆಗುತ್ತೆ. ಡೈರೆಕ್ಟ್ ಆಗಿ ಪೊಲೀಸರಲ್ಲಿ ತನಿಖೆ ಮಾಡೋದಕ್ಕೆ ಆಗೋದಿಲ್ಲ. ನೇರವಾಗಿ ಲೋಕಾಯುಕ್ತ, CID, SIT ಕೂಡ ತನಿಖೆ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲಿ ಮೊದಲ ಪ್ರೊಸೀಜರ್ ಏನು ಅಂತ ಹೇಳಿದ್ರೆ, ಇಂತಹ ಸಂದರ್ಭದಲ್ಲಿ ಈಗ ಸಂವಿಧಾನಕ್ಕೆ ಇರುವಂತವರು ಮುಖ್ಯಮಂತ್ರಿ ಆಗಿರ್ಬೋದು, ಶಾಸಕರು, ಸಚಿವರಿಗೆ ಅಲ್ಲಿ ಅನುಮತಿ ಕೊಡುವ ಸಂದರ್ಭದಲ್ಲಿ ಇಲ್ಲೇ ಎಸ್ಪೆಷಲಿ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಗವರ್ನರ್ ಅನುಮತಿ ಕೊಟ್ರೆ ಮಾತ್ರ ಇಲ್ಲಿ ತನಿಖೆ ಆಗ್ಬೇಕಾಗತ್ತೆ. ಪೂರ್ವ ಅನುಮತಿ ಇಲ್ಲಿ ಕಡ್ಡಾಯ. ಭ್ರಷ್ಟಾಚಾರ, ಕ್ರಿಮಿನಲ್, ಇತರೆ ಕೇಸ್ಗಳ ಬಗ್ಗೆ ಕೂಡ ತನಿಖೆಯನ್ನ ಮಾಡಬಹುದು. ಹಾಗೇನೆ ಸೆಕ್ಷನ್ 128 ಅಡಿಯಲ್ಲೂ ಕೂಡ ನಾವು ಗಮನಿಸ್ತಾ ಹೋಗೋದಾದ್ರೆ ಈ ಸೆಕ್ಷನ್ ಏನ್ ಹೇಳುತ್ತೆ ಅನ್ನೋದನ್ನ ನೋಡೋಣ. ಜನಪ್ರತಿನಿಧಿಗಳ ತನಿಖೆಗೆ ಇರುವಂತಹ ಸೆಕ್ಷನ್ ಇಲ್ಲಿ ಭ್ರಷ್ಟಾಚಾರ ಕೇಸ್ನಲ್ಲಿ ರಕ್ಷಣೆಯ ಆರೋಪ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ದಾಖಲೆಗಳನ್ನ ತಿದ್ದುಪಡಿ ಮಾಡಿ ಮೋಸದ ಆರೋಪ ಕೇಳಿ ಬರುವಂತಹ ಸಂದರ್ಭದಲ್ಲಿ ಆಗಿರ್ಬೋದು, ಅಕ್ರಮವಾಗಿ ಆಸ್ತಿ ವರ್ಗಾವಣೆ ಮಾಡಿರುವುದು ಅಥವಾ ಪರಭಾರೆ ಮಾಡಿರುವ ಆರೋಪ ಕೇಳಿ ಬಂದಂತಹ ಸಂದರ್ಭದಲ್ಲಿ, ಅಷ್ಟು ಮಾತ್ರ ಅಲ್ಲ ಸಾರ್ವಜನಿಕ ಆಸ್ತಿಯನ್ನ ಇವರು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅನ್ನುವಂತಹ ಆರೋಪ ಇದ್ದಂತಹ ಸಂದರ್ಭದಲ್ಲೂ ಕೂಡ ತನಿಖೆ ಒಳಪಡಿಸುವಂತದ್ದು. ಇಲ್ಲಿ 3 ವರ್ಷ ಶಿಕ್ಷೆ ಹಾಗೆಯೇ ದಂಡ ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ ಕಾನೂನಿನ ಮೊರೆ ಹೋಗೋದಕ್ಕೆ ಈಗಾಗಲೇ ಸಿದ್ದರಾಮಯ್ಯ ಅವರು ಕೂಡ ಎಲ್ಲಾ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಈಗ 17A ಹಾಗೆ 128 ಅಡಿಯಲ್ಲಿ ಈಗ ತನಿಖೆಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿರೋದು. ಹೇಗೆ ಪ್ರೊಸೀಜರ್ ಇರುತ್ತೆ, ಯಾವೆಲ್ಲ ಪ್ರೊಸೀಜರ್ಗಳ ಮೂಲಕ ಈಗ ತನಿಖೆ ಆಗಬೇಕಾಗತ್ತೆ, ಜೊತೆಗೆ ಸಿದ್ದರಾಮಯ್ಯ ಅವರ ಮುಂದೆ ಇರುವಂತಹ ಕಾನೂನು ಅವಕಾಶಗಳು? ನೈತಾ ಏನು ಈಗಾಗಲೇ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯಪಾಲರು ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಅವರು ಕೊಟ್ಟಿರುವಂಥದ್ದು ಏನು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ 17A ಅಡಿಯಲ್ಲಿ ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ. ಮತ್ತು ಅದೇ ರೀತಿಯಾಗಿ ಭಾರತೀಯ ನ್ಯಾಯ ಏನು BNSS ಕಾಯ್ದೆ ಏನಿದೆ ಈ ಒಂದು ಅಡಿಯಲ್ಲಿ ಏನು 218 ಒಂದು ಅಡಿಯಲ್ಲಿ ಕೂಡ ಒಂದು ಅನುಮತಿಯನ್ನು ಕೊಟ್ಟಿರುವಂಥದ್ದು. ಏನು 17A ಅಡಿಯಲ್ಲಿ ಅನುಮತಿಯನ್ನು ಕೊಟ್ಟಾಗ ಪೊಲೀಸರು ಏನು ಈ ಒಂದು ಅನುಮತಿ ಆಧಾರದ ಮೇಲೆ ಒಂದು ತನಿಖೆಯನ್ನು ಮಾಡ್ಬೋದು. ಯಾಕಂದರೆ ಅವರಿಗೆ ತನಿಖೆ ಮಾಡೋದಕ್ಕೆ ಯಾವುದೇ ರೀತಿಯ ಒಂದು ಅಡ್ಡಿ ಆತಂಕ ಇರೋದಿಲ್ಲ. ಯಾವುದೇ ಸಾರ್ವಜನಿಕ ಜೀವನದಲ್ಲಿರುವಂಥ ಒಂದು ಜನಪ್ರತಿನಿಧಿ ಏನಿದ್ದಾರೆ ಅವರ ಮೇಲೆ ಒಂದು ತನಿಖೆಯನ್ನು ಮಾಡಬೇಕಾದ್ರೆ ಈ ಒಂದು ಸೆಕ್ಷನ್ ಅಡಿಯಲ್ಲಿ ಒಂದು ಅನುಮತಿಯನ್ನು ಪಡ್ಕೊಳ್ಬೇಕಾಗುತ್ತೆ. ಈಗ ಮುಖ್ಯಮಂತ್ರಿಗಳ ವಿರುದ್ಧವೇ ಒಂದು ಆರೋಪ ಬಂದಿರೋದ್ರಿಂದ ಅವರ ವಿರುದ್ಧ ತನಿಖೆ ಮಾಡೋದಕ್ಕೆ ಈಗ ರಾಜ್ಯಪಾಲರು ಒಂದು ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟು ಒಂದು ಅನುಮತಿಯನ್ನು ಕೊಟ್ಟಿರುವಂಥದ್ದು. ಆದ್ರಿಂದ ಈಗ ಈ ಒಂದು ಸೆಕ್ಷನ್ ಅಡಿಯಲ್ಲಿ ಲೋಕಾಯುಕ್ತ ಪೊಲೀಸರಾಗಲಿ ಅಥವಾ ಬೇರೆ ಪೊಲೀಸ್ ಇಲಾಖೆಯ ಒಂದು ಬೇರೆ ಟೀಮ್ ಏನಿದೆ ಆ ಒಂದು ತಂಡಗಳಿಂದ ಒಂದು ವಿಶೇಷ ತನಿಖೆಯನ್ನು ಮಾಡಿಸ್ಬೋದು. ತನಿಖೆಯನ್ನು ಮಾಡಿದ ನಂತರ ಅವರು ಒಂದು ಕೋರ್ಟ್ಗೆ ಒಂದು ವರದಿಯನ್ನು ಕೊಡಬಹುದು ಅಥವಾ ಸಂಬಂಧಪಟ್ಟಂತ ಒಂದು ತನಿಖಾ ಸಂಸ್ಥೆ ಏನಿದೆ ಆ ಒಂದು ಮುಖ್ಯಸ್ಥರಿಗೂ ಕೂಡ ಒಂದು ವರದಿಯನ್ನು ಕೊಡೋದಕ್ಕೆ ಒಂದು ಅವಕಾಶ ಇದೆ. ಈಗ ರಾಜ್ಯಪಾಲರು ಕೂಡ ಇದೇ ಸೆಕ್ಷನ್ ಅಡಿಯಲ್ಲಿ ಒಂದು ಅನುಮತಿಯನ್ನು ಕೊಟ್ಟಿರೋದ್ರಿಂದ ಈ ಒಂದು ಪ್ರಕರಣದಲ್ಲಿ ಲೋಕಾಯುಕ್ತ ಸಂಸ್ಥೆ ಆಗಲಿ ಅಥವಾ SIT ಆಗಲಿ ಅಥವಾ CID ಆಗಲಿ ಅಥವಾ ಬೇರೆ ಯಾವುದೇ ಒಂದು ತನಿಖಾ ಸಂಸ್ಥೆ ಈ ಒಂದು ದೂರನ್ನು ದಾಖಲಿಸಿಕೊಂಡು ಒಂದು ತನಿಖೆಯನ್ನು ಮಾಡಬಹುದು. ಆ ಒಂದು ತನಿಖೆ ಮಾಡುವ ಮುನ್ನ ಒಂದು FIR ಅನ್ನು ಕೂಡ ದಾಖಲಿಸಿಕೊಳ್ಬೇಕಾಗುತ್ತೆ. FIR ಅನ್ನು ದಾಖಲಿಸಿದ ನಂತರ ಇದರ ಒಂದು ಏನು ಡಾಕ್ಯುಮೆಂಟ್ಸ್ ಏನಿದೆ ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಆ ನಂತರ ಸಿದ್ದರಾಮಯ್ಯನವರನ್ನು ಕೂಡ ಒಂದು ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಆ ಸಲುವಾಗಿ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ TJ ಅಬ್ರಾಮ್ ಅವರು ಮೈಸೂರಿನ ಲೋಕಾಯುಕ್ತಕ್ಕೆ ಈ ಮೊದಲೇ ಒಂದು ದೂರನ್ನು ಕೂಡ ಕೊಟ್ಟಿದ್ರು. ಆದರೆ ಪ್ರಾಸಿಕ್ಯೂಷನ್ ಅನುಮತಿ ಇಲ್ಲದ ಕಾರಣಕ್ಕಾಗಿ ಆ ಒಂದು ದೂರು ಹಾಗೆ ಪೆಂಡಿಂಗ್ ಇತ್ತು. ಈಗ ಅನುಮತಿ ಸಿಕ್ಕಿರೋದ್ರಿಂದ ಈ ಒಂದು ಅನುಮತಿ ಪತ್ರವನ್ನ ಲೋಕಾಯುಕ್ತ ಅಧಿಕಾರಿಗಳಿಗೆ ಕೊಟ್ಟು ನಂತರ ಇದನ್ನು ಅಲ್ಲಿ ಮತ್ತೆ ತನಿಖೆಗೆ ಒಂದು ಒಳಪಡಿಸುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಅಥವಾ ಇದನ್ನ ಬೇರೆ ಸಂಸ್ಥೆಗೆ ಏನಾದರೂ ವರ್ಗಾವಣೆ ಮಾಡಿ ಬೇರೆ ಸಂಸ್ಥೆಯಿಂದ ತನಿಖೆ ಮಾಡೋದಕ್ಕೂ ಕೂಡ ಈಗ ಈ ಮೂವರು ಏನು ದೂರ ಪ್ರಾಸಿಕ್ಯೂಷನ್ಗೆ ಅನುಮತಿ ಪಡ್ಕೊಂಡಿದ್ದಾರೆ ಅವರು ಇದನ್ನ ಕಂಟಿನ್ಯೂ ಮಾಡಬಹುದು. ಆದರೆ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತದಲ್ಲಿ ಅಥವಾ ಬೇರೆ ಎಲ್ಲಿ ದೂರು ದಾಖಲಾಗುತ್ತೆ ಮತ್ತೆ ಯಾರು ತನಿಖೆ ಮಾಡ್ತಾರೆ ಅನ್ನೋದು ಕೂಡ ಈಗ ನಾಳೆಯಿಂದ ನಿರ್ಧಾರ ಆಗುತ್ತೆ. ಮತ್ತೆ ಇದೇ ವೇಳೆ ಏನು BNSS ಸೆಕ್ಷನ್ 218 ಒಂದು ತನಿಖೆಗೆ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಏನು ಮುಖ್ಯಮಂತ್ರಿಗಳು ಏನು ಉನ್ನತ ಸ್ಥಾನದಲ್ಲಿದ್ದರೆ ಅವರು ಒಂದು ಪ್ರಭಾವವನ್ನು ಬಳಸಬಹುದು ಮತ್ತೆ ಸಾಕ್ಷಿಗಳ ಮೇಲೆ ಒಂದು ಪ್ರಭಾವವನ್ನು ಕೂಡ ಬೀರುವಂತ ಸಾಧ್ಯತೆ ಇರುತ್ತೆ. ಆ ಸಲುವಾಗಿ ಅವ್ರ ಮೇಲೆ ಒಂದು ಅಭಿಯೋಜನೆ ಮಾಡೋದಕ್ಕೂ ಕೂಡ ಒಂದು ಅವಕಾಶವನ್ನ ಈ ಒಂದು ಸೆಕ್ಷನ್ ಅಡಿಯಲ್ಲಿ ಕೊಟ್ಟಿರುವಂತದ್ದು. ಇನ್ನು ಉಳಿದಂತೆ ಇದೇ 20ನೇ ತಾರೀಕು ಜನಪ್ರತಿನಿಧಿ
ದಿನಗಳ ವಿಶೇಷ ಕೋರ್ಟ್ನಲ್ಲಿ ಈ ಒಂದು ಪ್ರಕರಣದ ಒಂದು ವಿಚಾರಣೆ ಇದೆ. ಮತ್ತೆ ಒಂದು ಪ್ರಕರಣದ ಒಂದು ವಿಚಾರಣೆ ಆದೇಶ ಕೂಡ ಈಗಾಗಲೇ ಕಾಯ್ದಿರಿಸೋದ್ರಿಂದ ಆ ಒಂದು ಸಂದರ್ಭದಲ್ಲಿ ಈ ಒಂದು ಪ್ರಾಸಿಕ್ಯೂಷನ್ ಅನುಮತಿ ಪತ್ರವನ್ನು ಕೊಟ್ಟಾಗ ಅದನ್ನ ನ್ಯಾಯಾಧೀಶರು ಕೂಡ ಪರಿಗಣನೆ ಮಾಡಿ ಅದನ್ನ ವಿಚಾರಣೆಗೆ ಕೂಡ ಅಂಗೀಕರಿಸುವಂತ ಸಾಧ್ಯತೆಗಳು ಕೂಡ ಇದೆ. ಆದ್ರಿಂದ ನಾಳೆ ಮತ್ತೆ ಮಂಗಳವಾರ ಏನು ಬೆಳವಣಿಗೆಗಳಿದೆ ಅದರ ಮೇಲೆ ಸಿದ್ದರಾಮಯ್ಯ ಅವರ ಒಂದು ಭವಿಷ್ಯ ನಿರ್ಧಾರ ಆಗುತ್ತೆ. ನವಿತಾ, ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಹಿನ್ನೆಲೆ ರಾಜ್ಯದಾದ್ಯಂತ ಅಹಿಂದ ಸಮುದಾಯ ಸಿಡಿದೆದ್ದಿದೆ. ಈ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸಲು ನಿರ್ಧಾರವನ್ನ ಮಾಡಲಾಗಿದೆ. ಯಾವಾಗ ಅನುಮತಿ ಸಿಕ್ತೋ ಆ ಸಂದರ್ಭದಲ್ಲಿ, ಯಾವಾಗ ಈ ಮಾಹಿತಿ ಹೊರಬಿತ್ತೋ ಆ ಸಂದರ್ಭದಿಂದನೇ ಹೋರಾಟ ಆರಂಭ ಆಗಿದೆ. ನಿನ್ನೆಯಿಂದಲೂ ಕೂಡ ನಾವು ಗಮನಿಸ್ತಾ ಇದ್ವಿ, ಮೈಸೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೆಯೇ ಅಹಿಂದ ಸಮುದಾಯ ಹೋರಾಟವನ್ನ ಮಾಡಿತ್ತು. ಇನ್ನಷ್ಟು ತೀವ್ರಗೊಳಿಸೋದಕ್ಕೆ ಹೋರಾಟವನ್ನ ನಿರ್ಧಾರ ಮಾಡಲಾಗಿದೆ. ಇಲ್ಲಿ ಪ್ರಮುಖವಾಗಿ ದೋಸ್ತಿ ನಾಯಕರ ವಿರುದ್ಧ ಜೆಡಿಎಸ್ ಹಾಗೆಯೇ ಬಿಜೆಪಿ ನಾಯಕರ ವಿರುದ್ಧ ಪ್ರತಿಭಟನೆಗೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ರಾಜ್ಯಪಾಲರ ವಿರುದ್ಧವೂ ಅನುಮತಿ ಕೊಟ್ಟಿದ್ದು ಅವರ ವಿರುದ್ಧವೂ ಪ್ರೊಟೆಸ್ಟ್ಗೆ ಈಗ ರೂಪುರೇಷೆಯನ್ನ ಸಿದ್ಧಪಡಿಸಲಾಗ್ತಾ ಇದೆ. ಮೈಸೂರು ಜಿಲ್ಲಾದ್ಯಂತ ಭಾರೀ ಪ್ರತಿಭಟನೆಗೆ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಪ್ರೊಟೆಸ್ಟ್ಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದ್ದು ಬಿಜೆಪಿ ಜೆಡಿಎಸ್ ಕಚೇರಿಗಳಿಗೆ ಮುತ್ತಿಗೆ ಹಾಕುವ ಪ್ಲಾನ್ ಕೂಡ ಇದರಲ್ಲಿ ಇದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ಹೋರಾಟಕ್ಕೆ ಕಾಂಗ್ರೆಸ್ ಪಡೆ ಸಜ್ಜಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ಜಿಲ್ಲೆಗಳಲ್ಲೂ ಕೂಡ ಆಲ್ರೆಡಿ ಹೋರಾಟ ಆರಂಭ ಆಗಿದೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಸೋಮವಾರದಿಂದ ನಿರಂತರವಾಗಿ ಒಂದು ಪ್ರತಿಭಟನೆ ಮಾಡಲಾಗುತ್ತೆ ಪ್ರತಿ ಒಂದು ಜಿಲ್ಲೆಯಲ್ಲೂ, ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಅಂತ ಹೇಳಿ. ಮೈಸೂರಲ್ಲಿ ಇನ್ನಷ್ಟು ಹೆಚ್ಚಿನ ಹೋರಾಟ ನಡೆಯುವ ಸಾಧ್ಯತೆ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಒಂದ್ ಕಡೆ ಸಿಎಂ ತವರು, ಮತ್ತೊಂದ್ ಕಡೆ ಮೂಡ ಹಗರಣ ನಡೆದಿರೋದು ಕೂಡಂತಹ ಈ ಮೈಸೂರಿನಲ್ಲಿ, ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಯಾವ ರೀತಿಯ ಹೋರಾಟದ ಪ್ಲಾನ್ ಕಾಣಿಸ್ತಾ ಇದೆ? ನಿನ್ನೆಯಿಂದಲೂ ಕೂಡ ಹೋರಾಟ ನಡೆದಿದೆ. ನಾಳೆಯಿಂದ ಅಥವಾ ಇವತ್ತಿನಿಂದನೇ ಈ ಒಂದು ಏನಾದ್ರೂ ಪ್ರತಿಭಟನೆಗಳು ನಡೆಯುವ ಚಾನ್ಸಸ್ ಇದೆಯಾ? ಆ ರೂಪುರೇಷೆ ಬಗ್ಗೆ ಏನಾದ್ರೂ ಚರ್ಚೆ ಆಗಿದೆಯಾ? ನವಿತಾ, ಏನು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಮೂಡ ಹಗರಣ ಏನು ಕೇಳಿ ಬಂದಿತ್ತು, ಅದರ ವಿಚಾರಣೆಗೆ ಅಂದ್ರೆ ಪ್ರಾಸಿಕ್ಯೂಷನ್ ಅನ್ನ ರಾಜ್ಯಪಾಲರು ಕೊಟ್ಟಿರುವಂತದ್ದು ವಿಚಾರಣೆ ಮಾಡಿ ಅಂತ. ಈ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲಾದ್ಯಂತ ಕೂಡ ನಿನ್ನೆಯಿಂದಲೇ ಪ್ರತಿಭಟನೆ ಆರಂಭವಾಗಿದೆ. ನಿನ್ನೆ ಎಸ್ಪೆಷಲಿ ಕುರುಬ ಸಮುದಾಯ ಏನಿದೆ ಅದು ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತು ನಿನ್ನೆ ನರಸೀಪುರ, ನಂಜನಗೂಡು, ಮೈಸೂರು ನಗರ ಸೇರಿದಂತೆ ಎಲ್ಲಾ ಕಡೆ ಪ್ರತಿಭಟನೆ ಮಾಡ್ತು. ಅಲ್ಲದೆ ನಿನ್ನೆ ತಡರಾತ್ರಿ ಏನು ಟಿ ನರಸೀಪುರದಲ್ಲಿ ಒಂದು ಸಭೆಯನ್ನ ಮಾಡ್ತು ಕುರುಬ ಸಮುದಾಯ. ಅಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದೆ, ನಾಳೆ ಅಂದ್ರೆ ಸೋಮವಾರ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ರಾಜ್ಯಪಾಲರ ವಿರುದ್ಧವಾಗಿ ಟಿ ನರಸೀಪುರ ತಾಲೂಕನ್ನ ಬಂದ್ ಮಾಡಬೇಕು ಅನ್ನುವಂತ ನಿರ್ಧಾರವನ್ನ ಈಗಾಗಲೇ ಕೈಗೊಂಡಿದೆ. ಅಲ್ಲದೆ ನಂಜನಗೂಡಿನಲ್ಲೂ ಸಹ ನಿನ್ನೆ ಪ್ರತಿಭಟನೆಯನ್ನು ನಡೆದು ತಡರಾತ್ರಿ ಪಂಜಿನ ಮೆರವಣಿಗೆಯನ್ನು ಸಹ ನಂಜನಗೂಡಿನಲ್ಲೂ ಮಾಡಲಾಗಿದೆ ಹಾಗೂ ಮೈಸೂರಿನಲ್ಲೂ ಮಾಡಲಾಗಿದೆ. ಈಗ ಬೆಳಗ್ಗೆ 11 ಗಂಟೆಗೆ ಮೈಸೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೆಯುತ್ತೆ. ಅಲ್ಲಿ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಹಾಗೂ ರಾಜ್ಯಪಾಲರ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಅಲ್ಲದೆ ಇಂದು ಬೆಳಗ್ಗೆ 11 ಗಂಟೆಗೂ ಕೂಡ ಮೈಸೂರು ನಂಜನಗೂಡು ಹೆದ್ದಾರಿ ಏನಿದೆ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸುತ್ತಾರೆ. ಒಟ್ಟಾರೆಯಾಗಿ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಸಚಿವ ಸಂಪುಟ ಬೆಂಬಲವನ್ನು ಸೂಚಿಸಿದರೆ, ಮತ್ತೊಂದು ಕಡೆ ಅಹಿಂದ ವರ್ಗವು ಕೂಡ ಸಿಎಂ ಸಿದ್ದರಾಮಯ್ಯ ಪರವಾಗಿ ಈಗಾಗಲೇ ಬೀದಿಗೆ ಎಳೆದಿರುವಂತದ್ದು. ಮತ್ತೊಂದು ಕಡೆ ಕುರುಬ ಸಮುದಾಯ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಬೆನ್ನಿಗೆ ನಿಂತು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡುತ್ತಿದೆ. ಎಸ್ಪೆಷಲಿ ಮೈಸೂರಿನಲ್ಲೂ ಕೂಡ ನಿನ್ನೆಯಿಂದಲೂ ಪ್ರತಿಭಟನೆ ಆರಂಭವಾಗಿದೆ. ಇಂದು ಮತ್ತಷ್ಟು ತೀವ್ರತೆಗೊಳ್ಳುವ ಸಾಧ್ಯತೆ ಇದೆ. ಅಲ್ಲದೆ ನಾಳೆ ಇಡೀ ಜಿಲ್ಲಾದ್ಯಂತ ಅಂದ್ರೆ ಎಸ್ಪೆಷಲಿ ಬಿಜೆಪಿ ಜೆಡಿಎಸ್ ಕಚೇರಿಗಳು ಕೂಡ ಮುತ್ತಿಗೆ ಹಾಕುವ ಎಲ್ಲಾ ಲಕ್ಷಣಗಳಿದೆ. ಹಾಗಾಗಿ ಇಂದು ಬೆಳಗ್ಗೆ 11 ಗಂಟೆಗೆ ಏನು ಗ್ರಾಮಾಂತರ ಹಾಗೂ ನಗರ ಅಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ ಸಭೆ ನಡೆಯುತ್ತೆ. ನಮಿತಾ, ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ. ಅದೇ ರೀತಿಯಾಗಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್ ಪಟೇಲ್ರೆ. ಅದೇ ರೀತಿಯಾಗಿ ಮುನಿರಾಜು ಕಾನೂನು ಹೋರಾಟದ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ ಥ್ಯಾಂಕ್ ಯು ಮುನಿರಾಜು. ನಾಳೆ ಮಂತ್ರಾಲಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ಕೊಡ್ತಾ ಇದ್ದಾರೆ. ಇದೇ ಮೊದಲ ಬಾರಿಗೆ ಸಿಎಂ ಮಂತ್ರಾಲಯಕ್ಕೆ ಭೇಟಿ ಕೊಡ್ತಾ ಇರೋದು. ನಾಳೆ ರಾಯರ 353ನೇ ಆರಾಧನೆ ನಡೆಯುತ್ತೆ. ಆ ಆರಾಧನೆಯಲ್ಲಿ ಸಿದ್ದರಾಮಯ್ಯ ಅವರು ಭಾಗಿಯಾಗಲಿದ್ದಾರೆ. ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಒಂದು ಕಡೆಯಾದ್ರೆ, ಮತ್ತೊಂದು ಕಡೆ ಅನೇಕ ಕಾರ್ಯಕ್ರಮಗಳಲ್ಲೂ ಕೂಡ ಈಗಾಗಲೇ ಅವರು ಪಾಲ್ಗೊಳ್ತಾ ಇದ್ದಾರೆ. ನಿನ್ನೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಬಳಿಕ ಇಮಿಡಿಯೇಟ್ ಆಗಿ ನೌಕರರ ಸಂಘದ ಅಭಿನಂದನಾ ಕಾರ್ಯಕ್ರಮದಲ್ಲೂ ಕೂಡ ಅವರು ಪಾಲ್ಗೊಂಡಿದ್ರು. ನಾಳೆ ಮಂತ್ರಾಲಯಕ್ಕೆ ಸಿದ್ದರಾಮಯ್ಯ ಭೇಟಿ ಕೊಡ್ತಾರೆ. ಆದ್ರೆ ಇಲ್ಲಿ ಗಮನಿಸಬೇಕಾಗಿರೋದು, ಮೊದಲ ಬಾರಿಗೆ ಸಿಎಂ ಮಂತ್ರಾಲಯಕ್ಕೆ ಭೇಟಿ ಕೊಡ್ತಾ ಇರೋದು. ತಮ್ಮ 40ರಿಂದ 42 ವರ್ಷಗಳ ರಾಜಕೀಯ ರಾಜಕೀಯದಲ್ಲಿ ಇದ್ರೂ ಕೂಡ ಯಾವತ್ತೂ ಕೂಡ ಮಂತ್ರಾಲಯಕ್ಕೆ ಹೋಗಿರ್ಲಿಲ್ಲ. ನಾಳೆ ಮೊದಲ ಬಾರಿಗೆ ಸಿದ್ದರಾಮಯ್ಯ ಭೇಟಿ ಕೊಡ್ತಿದ್ದಾರೆ. ಬೆಂಗಳೂರಿನಿಂದ ವಿಶೇಷ ಹೆಲಿಕಾಪ್ಟರ್ನಲ್ಲಿ ಪ್ರಯಾಣವನ್ನ ಮಾಡಲಿದ್ದಾರೆ. ರಾಯರ ಒಂದು ದರ್ಶನವನ್ನ ಕೈಗೊಳ್ಳಲಿದ್ದಾರೆ. ಆರಾಧನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ.
ಸಂಕಷ್ಟದಲ್ಲಿ ರಾಯರ ಮೊರೆ ಹೋದ್ರ ಸಿಎಂ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಇರುತ್ತೆ. ಈಗಾಗಲೇ ಅನುಗ್ರಹವನ್ನ ಪಡೆಯುವಂತಹ ಪ್ರಯತ್ನ ಕೂಡ ಇಲ್ಲಿ ಆಗ್ತಾ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಗ್ ಅಪ್ಡೇಟ್ ಇದು. ಕೊಲೆ ಶವ ವಿಲೇವಾರಿ ಬಳಿಕ ಏನಾಯ್ತು? ಬಚಾವಾಗೋದಿಕ್ಕೆ ಡಿ ಗ್ಯಾಂಗ್ ಪ್ಲಾನ್ ಹೇಗಿತ್ತು? ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದ್ ಕಡೆ ಸಾಕಷ್ಟು ರೀತಿಯಂತಹ ಹಲ್ಲೆ ಮಾಡಲಾಯಿತು, ಆನಂತರ ಕೊಲೆ ಆಯಿತು. ಕೊಲೆ ಆದ ಬಳಿಕ ಶವ ವಿಲೇವಾರಿ ಮಾಡಬೇಕು, ಶವ ವಿಲೇವಾರಿಯೂ ಆಯಿತು. ಆ ನಂತರ ಏನಾಯ್ತು? ತಮ್ಮನ್ನ ತಾವು ಬಚಾವ್ ಮಾಡ್ಕೊಳ್ಳೋದಕ್ಕೆ ಡಿ ಗ್ಯಾಂಗ್ ಪ್ಲಾನ್ ಹೇಗಿತ್ತು? 26 ಜನರ ಸಂಪರ್ಕವನ್ನ ಮಾಡಿದ್ರು. ಇವರು ಹೇಳಿದ್ದೇನು? ಪೊಲೀಸರಿಗೆ ಕೊಟ್ಟಂತಹ ಹೇಳಿಕೆ ಏನು? ತಪ್ಪಿಸಿಕೊಳ್ಳೋದಿಕ್ಕಂತಾನೆ ಆರೋಪಿಗಳು ಇವರನ್ನ ಸಂಪರ್ಕ ಮಾಡಿದ್ರ? ತಮ್ಮನ್ನ ತಾವು ಬಚಾವ್ ಮಾಡ್ಕೊಳ್ಳೋದಕ್ಕೆ ಈ ಪ್ರಯತ್ನ ಮಾಡಿದ್ರ? ನ್ಯೂಸ್ 18 ನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಕೊಲೆ ಶವ ವಿಲೇವಾರಿ ಆದ ಬಳಿಕ ತಮ್ಮನ್ನ ತಾವು ಬಚಾವ್ ಮಾಡ್ಕೊಳ್ಳೋದಕ್ಕೆ ಡಿ ಗ್ಯಾಂಗ್ ಮಾಡಿದಂತಹ ಪ್ಲಾನ್ ಯಾವ ರೀತಿಯಾಗಿತ್ತು? ಏನೆಲ್ಲ ಸಂಚನ್ನ ರೂಪಿಸಿದ್ರು? ಯಾರನ್ನೆಲ್ಲ ಸಂಪರ್ಕ ಮಾಡಿದ್ರು? ಆರೋಪಿಗಳು ಹಲವರನ್ನ ಸಂಪರ್ಕ ಮಾಡಿದ್ರು. ಈವರೆಗೆ 26ಕ್ಕೂ ಅಧಿಕ ಮಂದಿಯ ವಿಚಾರಣೆಯನ್ನ ಇದೇ ಹಿನ್ನೆಲೆಯಲ್ಲಿ ಪೊಲೀಸರು ಮಾಡಿರೋದು. ಲೊಕೇಶನ್ ಜಾಲಾಡಿ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ ಪೊಲೀಸರು. ಕೊಲೆಯ ಬಳಿಕ ಆರೋಪಿಗಳು ಎಲ್ಲೆಲ್ಲಿ ಓಡಾಡಿದ್ರು, ಯಾರ್ಯಾರನ್ನ ಸಂಪರ್ಕ ಮಾಡಿದ್ರು, ಅವರಿಂದ ಯಾವ ರೀತಿಯ ಹೆಲ್ಪ್ ಅನ್ನ ತಗೊಂಡ್ರು, 17 ಆರೋಪಿಗಳು ಓಡಾಡಿದ ಲೊಕೇಶನ್ ಹಿಸ್ಟ್ರಿಯನ್ನ ಕೂಡ ಜಾಲಾಡಿ ಆ ಒಂದು ಸಂಪರ್ಕಿತರನ್ನ ಕೂಡ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಯಾರನ್ನ ಸಂಪರ್ಕ ಮಾಡಿದ್ರು ಅನ್ನುವ ದಾಖಲೆಗಳನ್ನ ಕೂಡ ಪೊಲೀಸರು ಸಂಗ್ರಹ ಮಾಡಿದ್ದಾರೆ. ಆರೋಪಿಗಳ ಸಂಪರ್ಕದಲ್ಲಿ ಇದ್ದವರಿಗೆ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಆರೋಪಿಗಳಿಗೆ ಹಣ ಸಹಾಯನ ಅನ್ನುವ ತನಿಖೆ ನಡೀತಾ ಇದೆ. ಕೊಲೆ ಬಗ್ಗೆ ಏನಾದರೂ ಹೇಳಿದ್ರ ಅನ್ನುವ ವಿಚಾರಣೆಯನ್ನ ನಡೆಸಲಾಗಿದೆ. ಕೆಲವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸಿದ್ರೆ, ಇನ್ನು ಕೆಲವರಿಗೆ ವಿಚಾರಣೆ ಕೊಟ್ಟು ಈ ತಿಂಗಳ ಅಂತ್ಯಕ್ಕೆ ವಿಚಾರಣೆಗೆ ಹಾಜರಾಗೋದಿಕ್ಕೂ ಕೂಡ ಈಗಾಗಲೇ ಪೊಲೀಸರು ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಕೊಲೆಯ ಕೇಸ್ನ ತನಿಖೆ ಪೂರ್ಣ ಆಗತ್ತೆ ಈ ತಿಂಗಳ ಅಂತ್ಯಕ್ಕೆ. ಸೊ ಮುಂದಿನ ತಿಂಗಳು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ. ಪೊಲೀಸ್ ಕಮಿಷನರ್ ಆಗಿರುವಂತಹ ದಯಾನಂದ್ ಅವರು ಕೂಡ ಈ ಮಾಹಿತಿಯನ್ನು ಮೊನ್ನೆ ಹೇಳಿದ್ರು. ಅಂತ ಹೇಳಿದ್ರೆ ಈಗಾಗಲೇ ಎಲ್ಲಾ ರೀತಿಯಾದಂತಹ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಇನ್ನೂ ಕೂಡ ಒಂದಷ್ಟು ತನಿಖೆ ಬಾಕಿ ಇದೆ. ಅದೇ ಚಾರ್ಜ್ ಶೀಟ್ ಸಲ್ಲಿಕೆಗೆ ಬೇಕಾದ ಎಲ್ಲಾ ತಯಾರಿಯೂ ನಡೀತಾ ಇದೆ ಅನ್ನೋದನ್ನ. ತುಂಗಾಭದ್ರಾ ಡ್ಯಾಂಗೆ ಕ್ರಸ್ಟ್ ಗೇಟ್ ಅಳವಡಿಕೆ ಈಗಾಗಲೇ ಸಕ್ಸಸ್ ಆಗಿದೆ. ಕನ್ನಯ್ಯ ನಾಯ್ಡು ಅವರ ಟೀಮ್ನಿಂದ ಈ ಒಂದು ಯಶಸ್ವಿ ಆಪರೇಷನ್ ನಡೆದಿರೋದು ಮೈ ಜುಮ್ಮನಿಸುತ್ತೆ. ಕನ್ನಯ್ಯ ನಾಯ್ಡು ಅಂಡ್ ಟೀಮ್ ಕೆಲಸ ಮೊನ್ನೆಯಿಂದಲೂ ನಿರಂತರವಾಗಿ ಗೇಟ್ ಅಳವಡಿಕೆ ಕಾರ್ಯವನ್ನ ಮಾಡಲಾಗ್ತಾ ಇತ್ತು. ಹರಿಯುವಂತಹ ನೀರಿನ ಆ ರಭಸದಲ್ಲೇ ಈ ಕೆಲಸವನ್ನ ಮಾಡಿರುವಂತದ್ದು. ಕನ್ನಯ್ಯ ನಾಯ್ಡು ಟೀಮ್ ಯಶಸ್ವಿಯಾಗಿ ಆಪರೇಷನ್ ಅನ್ನ ನಡೆಸಿದೆ. ಹಾಗಾದ್ರೆ ಯಾವ ರೀತಿಯಾಗಿತ್ತು ಈ ಒಂದು ಕಾರ್ಯಾಚರಣೆ? ರಭಸವಾಗಿ ಹರಿಯುವ ನೀರಿನಲ್ಲೇ ಕಾರ್ಮಿಕರು ಕೆಲಸವನ್ನ ಮಾಡಿದ್ರು. ಹಗ್ಗ ಹಿಡಿದು ಡ್ಯಾಮ್ನಲ್ಲಿ ಇಳಿದು ಕಾರ್ಮಿಕರು ಇಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಜೀವವನ್ನ ಪಣಕ್ಕಿಟ್ಟು ಸ್ಟಾಪ್ ಲಾಕ್ ಗೇಟ್ ಅಳವಡಿಕೆಗೂ ಕೂಡ ಅಲ್ಲಿ ಪ್ರಯತ್ನವನ್ನ ಮಾಡಿದ್ದಾರೆ. ಅದು ಸಕ್ಸಸ್ ಆಗಿದೆ. ತುಂಗಾಭದ್ರಾ ಡ್ಯಾಮ್ನ ನೀರನ್ನ ಉಳಿಸಿದ್ದಾರೆ ಕನ್ನಯ್ಯ ನಾಯ್ಡು. ಬಹಳ ಆತಂಕ ಇದ್ದಿದ್ದು ಎಷ್ಟು ನೀರು ಇಲ್ಲಿ ಲಾಸ್ ಆಗ್ಬೋದು, ವೇಸ್ಟ್ ಆಗಬಹುದು ಅನ್ನುವಂತಹ ಒಂದು ಆತಂಕ ಇದು. ಆದರೆ ನೀರಿನಲ್ಲೇ ಇದ್ದುಕೊಂಡು ಅಲ್ಲಿ ಗೇಟ್ ಅನ್ನ ಅಳವಡಿಕೆ ಮಾಡುವಂತಹ ಕಾರ್ಯವನ್ನು ಕೂಡ ನಡೆಸಲಾಗಿದೆ. ಇದು ಫಸ್ಟ್ ಟೈಮ್ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಕನ್ನಯ್ಯ ಟೀಮ್ ಇಂತಹ ಒಂದು ಪ್ರಯತ್ನವನ್ನ ಮಾಡಿರೋದು. ಈ ಕೆಲಸಕ್ಕೆ ಈಗ ಎಲ್ಲಾ ಕಡೆ ಶ್ಲಾಘನೆ ಕೂಡ ವ್ಯಕ್ತ ಆಗ್ತಿದೆ. ನೀವು ವಿಡಿಯೋಗಳಲ್ಲೂ ಗಮನಿಸಬಹುದು. ಹರಿಯುವ ನೀರಿನಲ್ಲೇ ಆ ಒಂದು ಕಾರ್ಮಿಕರ ಕೆಲಸ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಜೀವ ಪಣಕ್ಕಿಟ್ಟು ಅಲ್ಲಿ ಕೆಲಸವನ್ನ ಮಾಡಿದ್ದಾರೆ ಅನ್ನೋದನ್ನ 19ನೇ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ಸಕ್ಸಸ್ ಆಗಿದೆ. ಹಗ್ಗ ಹಿಡಿದು ಸ್ಟಾಪ್ ಲಾಕ್ ಗೇಟ್ ಅನ್ನ ಅಲ್ಲಿ ಅಳವಡಿಕೆ ಮಾಡಲಾಗಿರೋದು ನೀವು ಗಮನಿಸ್ತಾ ಇದ್ದೀರಲ್ಲ. ಇದು ಆಂಧ್ರದಿಂದ ಬಂದಿರುವಂತಹ ಕನ್ನಯ್ಯ ನಾಯ್ಡು ಹಾಗೇನೆ ಅವರ ಟೀಮ್ ಮಾಡಿರುವಂತಹ ಕೆಲಸ.